ಸ್ವಾಗತ ಸ್ನೇಹಿತರೆ ಇನ್ವೆಸ್ಟ್ ಕರ್ನಾಟಕ ಚಾನಲ್ಗೆ. ಈ ಒಂದು ವಿಡಿಯೋದಲ್ಲಿ ಪ್ಯೂರ್ಲಿ ಬೈ ಮಾಡೋದು ಹೇಗೆ, ಸೆಲ್ ಮಾಡೋದು ಹೇಗೆ, ಅದರಲ್ಲೂ ಇಂಟ್ರಾಡೇ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ಳೋಣ. ಮೊದಲನೇದಾಗಿ ನಾವು ಆ್ಯಪ್ನ ಒಳಗಿದ್ದೀವಿ. ಇವತ್ತು ಶುಕ್ರವಾರ, ಲಕ್ಷ್ಮೀ ವಾರ. ಸೊ ಲಕ್ಷ್ಮೀಪತಿಗಳಾಗಕ್ಕೆ ಸುಮಾರು ಜನ ಕಾಯ್ತಾ ಇರ್ತಾರೆ, ಕೆಲವು ಸರಿ ಭ್ರಮೆ ಇರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನೀವು ಬೈ ಮಾಡಬೇಕು ಅಂತ ಬಂದಾಗ ನಿಮ್ಮ ಒಂದು ಅಕೌಂಟಲ್ಲಿ ಬ್ಯಾಲೆನ್ಸ್ ಇರಬೇಕಾಗುತ್ತೆ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಬೇರೆ, ಡಿಮ್ಯಾಟ್ ಅಕೌಂಟೇ ಬೇರೆ. 3 ಥರ ಅಕೌಂಟ್ಗಳಿರುತ್ತೆ. ಒಂದು ಡಿಮ್ಯಾಟ್ ಅಕೌಂಟ್, ಒಂದು ಟ್ರೇಡಿಂಗ್ ಅಕೌಂಟ್, ಒಂದು ಬ್ಯಾಂಕ್ ಅಕೌಂಟ್. ಈ 3 ಇದ್ರೇ ನೀವು ಟ್ರೇಡಿಂಗ್ ಮಾಡೋಕ್ಕಾಗೋದು. ಸೊ ಈ ಒಂದು ಏನು ಪಿಕ್ಚರ್ ಐಕಾನ್ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಬ್ಯಾಲೆನ್ಸ್ ಅಂತ ತೋರಿಸುತ್ತೆ. ಓಕೆ, ಈಗ ನನ್ನ ಹತ್ರ ಒಂದು 198 ರೂಪಾಯಿ ಇದೆ. ಅಮೌಂಟ್ನ ಆ್ಯಡ್ ಮಾಡೋಣ ಸ್ವಲ್ಪ ಟ್ರೇಡಿಂಗ್ ಮಾಡೋಕ್ಕೆ. ನಿಮ್ಗೆ ತೋರಿಸ್ದಂಗೂ ಆಗುತ್ತೆ. ಬ್ಯಾಲೆನ್ಸ್ ಇದ್ದಾಗ ಇನ್ನೂ ಒಂದಷ್ಟು ಅಮೌಂಟ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋವಂಥದ್ದು. ಸೊ ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಎಷ್ಟು ಹಾಕಬೇಕು ಅನ್ನೋದನ್ನ ತೋರಿಸುತ್ತೆ. ಅವೈಲೇಬಲ್ ಬ್ಯಾಲೆನ್ಸ್ ತೋರಿಸುತ್ತೆ. 200 ಹಾಕೋಣ ಸದ್ಯಕ್ಕೆ ಒಂದು ಎಕ್ಸಾಂಪಲ್ಗೆ. ಆ್ಯಡ್ ಮನಿ ಅಂತ ಕೆಳಗಡೆ ಇದೆ. ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡ್ತೀನಿ. ನನಗೆ ಸೀದಾ ನಾನು ಸೆಲೆಕ್ಟ್ ಮಾಡಿರುವಂಥ ಒಂದು ಗೂಗಲ್ ಪೇ ಆ್ಯಪ್ಗೆ ಕರ್ಕೊಂಡು ಹೋಗುತ್ತೆ. ಸೊ ನಾನು ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಪೇ ಆಯಿತು. ಇಲ್ಲಿ ನೋಡ್ಬೋದು ನೀವು ಬ್ಯಾಲೆನ್ಸ್ ಬಂದಿದೆ, ಸಕ್ಸಸ್ಫುಲ್ ಪೇಮೆಂಟ್ ಆಗಿದೆ ಅಂತ ಈ ಥರ ಒಂದು ಸ್ಕ್ರೀನ್ ಕಾಣಿಸುತ್ತೆ. ಆಗ ಡನ್ ನೋಡಿರಿ. ನಿಮ್ಮ ಬ್ಯಾಲೆನ್ಸ್ ನೀವು ಹಾಕಿದ ತಕ್ಷಣವೇ ಬಂದುಬಿಟ್ಟಿರುತ್ತೆ. ನೀವು ಇಲ್ಲಿ ನೋಡ್ಬೋದು 398 ಹತ್ತಿರ 400 ರೂಪಾಯಿ ಇದೆ. ನಾವು ಹೋಮ್ ಟ್ಯಾಬಲ್ಲಿ ಇದ್ದೀವಿ. ಎಕ್ಸ್ಪ್ಲೋರಲ್ಲಿ ಫಸ್ಟು ಸರ್ಚ್ ಮಾಡಬೇಕಾಗುತ್ತೆ. ನಿಮಗೆ ಯಾವುದು ಒಂದು ಶೇರ್ನ ನೀವು ಬೈ ಮಾಡಬೇಕು ಅಂತ ಇದ್ದೀರಾ ಅಂತ, ಅಥವಾ ನೀವು ಹಿಂದಿನ ದಿನವೇ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡಿದರೆ ನಿಮಗೆ ಈ ಒಂದು ವಾಚ್ ಲಿಸ್ಟಲ್ಲಿರುತ್ತೆ. ವಾಚ್ ಲಿಸ್ಟ್ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ, ಹಾಗಾಗಿ ವಾಚ್ ಲಿಸ್ಟ್ನ ಒಂದು ಸರಿ ಹೋಗಿ ಚೆಕ್ ಮಾಡಿ. ಆ ವಿಡಿಯೋ ಪ್ರಿವಿಯಸ್ ವಿಡಿಯೋಸ್ ಆಗಿರುತ್ತೆ. ಈಗ ನಾನು ಬ್ಯಾಂಕ್ ಆಫ್ ಬರೋಡಾ ಶೇರ್ನಲ್ಲಿ ಟ್ರೇಡ್ ಮಾಡೋಣ ಇವತ್ತು. ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಬ್ಯಾಂಕ್ ಆಫ್ ಬರೋಡಾ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಆಪ್ಷನ್ಸ್ ಇದೆ, ಇಲ್ಲಿ ನೀವು ನೋಡ್ಬೋದು. ನಾನು ಓದ್ಸತಿನೇ ಹೇಳಿದ್ದೀನಿ ಇದೆಲ್ಲ ಯಾವ ರೀತಿ ಹಿಂಗಿರುತ್ತೆ ಅಂತ ಪ್ರೀವಿಯಸ್ ವಿಡಿಯೋಸ್ನ, ಅದಕ್ಕೆ ಚೆಕ್ ಮಾಡಿ ಅನ್ನೋದು. ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ 2 ಆಪ್ಷನ್ಸ್ ಬರುತ್ತೆ. ಇಲ್ಲಿ ಡೆಲಿವರಿ ಹಾಗೂ ಇಂಟ್ರಾಡೇ ಅಂತ ಟ್ರೇಡ್ ಮಾಡಬೇಕಾದ್ರೆ ಬೈಯೇ ಮಾಡಬೇಕಂತ ಏನಿಲ್ಲ, ಸೆಲ್ ಕೂಡ ಮಾಡ್ಬೋದು. ಯಾಕೆಂದರೆ ಸಂಜೆ ಅಷ್ಟಲ್ಲಿ ನಿಮ್ಮ ಪೊಸಿಷನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಯಾರಿಗೂ ಹೇಳ್ತೀರಾ ಏನೋ ಒಂದು ಬೇಕು ಅಂತ ಯಾರಾದರೂ ನಿಮ್ಮನ್ನ ಕೇಳಿದಾಗ ಸಂಜೆ ಅಷ್ಟಲ್ಲಿ ನಿಮ್ಮ ಹತ್ರ ಇರುತ್ತೆ ಬಿಡು ಅಂತ. ಆಲ್ರೆಡಿ ನೀವು ಅದನ್ನು ಗ್ಯಾರಂಟಿ ಕೊಟ್ಬಿಟ್ಟಿದ್ರೆ ಸಂಜೆ ಅಷ್ಟಲ್ಲಿ ನಾನು ಕೊಡ್ತೀನಿ ಅಂತ, ಸಂಜೆ ಅಷ್ಟಲ್ಲಿ ಏನಾನ ಮಾಡಿ ಬರ್ತೀರಾ. ಇದಕ್ಕೆ ಸಂಪೂರ್ಣ ಎಕ್ಸಾಂಪಲ್ ಲಾಸ್ಟ್ ವಿಡಿಯೋದಲ್ಲಿದೆ. ನೀವು ಅದಕ್ಕೆ ಪ್ರೀವಿಯಸ್ ವಿಡಿಯೋಗಳನ್ನ ಚೆಕ್ ಮಾಡ್ಕೊಂಬನ್ನಿ ಅಂತ ಹೇಳೋವಂಥದ್ದು. ಸೊ ಈ ವಿಡಿಯೋನ ಚೆಕ್ ಮಾಡಿ. ಇಲ್ಲಿ ಇಂಟ್ರಾಡೇ ಪ್ಯೂರ್ಲಿ ಇರೋದ್ರಿಂದ ಈ ವಿಡಿಯೋ ಇಂಟ್ರಾಡೇಲೇ ಬರೋಣ. ನಾವು ಇಂಟ್ರಾಡೇಗೆ ಕ್ವಾಂಟಿಟಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಷ್ಟು ಪೊಸಿಷನ್ ಈಗ ಆಲ್ರೆಡಿ ನೀವು ಏನೋ ಪೊಸಿಷನ್ಗಳಿದ್ದರೆ ಅಲ್ಲಿ ತೋರಿಸ್ತಾ ಇರುತ್ತೆ ಎಷ್ಟು ಪೊಸಿಷನ್ ಇದೆ ಅಂತ. ಈಗ ನೀವು ಟ್ರೇಡ್ ಮಾಡ್ತಾ ಇರೋದ್ರಿಂದ 0 ಅಂತ ತೋರಿಸ್ತಿದೆ. ಕೆಳಗಡೆ ಕ್ವಾಂಟಿಟಿ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಸರಿ BSE ಅಂತ ಬರುತ್ತೆ. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ. NSEಲಿ ಏನು ತೊಂದರೆ ಇಲ್ಲ. ಮಾರ್ಕೆಟ್ ಪ್ರೈಸ್ ಲಿಮಿಟಾ ಅಥವಾ ಮಾರ್ಕೆಟ್ ಆರ್ಡ್ರಲ್ಲ ನೀವು ಪ್ಲೇಸ್ ಮಾಡ್ತಾ ಇರೋದು ಅಂತ 2 ಆಪ್ಷನ್ ತೋರಿಸುತ್ತೆ. ಮಾರ್ಕೆಟ್ ಅಂತ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಈಗ ಕರೆಂಟ್ ಏನು ಸ್ಟಾಕ್ ಮಾರ್ಕೆಟ್ ಪ್ರೈಸ್ನ ಲಿಸ್ಟ್ ಮಾಡಿದೆ ಅದು ವೇರಿ ಆಗ್ತಾ ಇರುತ್ತಲ್ವ, ಸಡನ್ ಆಗೆಲ್ಲ ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೆ ಭಯ ಆಗುತ್ತೆ. ಇಲ್ಲ ನಾನು ಇಷ್ಟಕ್ಕೆ ತೊಗೋಬೇಕು ಅಂತ ಇದ್ದೀನಿ, ಈಗ ಕೆಲವರೆಲ್ಲ ನಾನು 189 ರೂಪಾಯಿಗೆ ತೊಗೊಬೇಕು ಅನ್ನೋದಾದರೆ ನೀವು ಲಿಮಿಟ್ ಆರ್ಡ್ರನ್ನ ಪ್ಲೇಸ್ ಮಾಡಿ. ಓಕೆ, ಇಲ್ಲಿ ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡಿದ್ರೆ ಏನು ಅಮೌಂಟ್ ಇರುತ್ತೆ ಅದಕ್ಕೆ ಬರುತ್ತೆ. ನೀವು ಕ್ವಾಂಟಿಟಿನ ಹಾಕಿ ನಾನು ಇಲ್ಲಿ 1 ತೋರಿಸ್ತೀನಿ ಬೈ ಮಾಡೋಕ್ಕೆ. ನಿಮಗೆ ಇಲ್ಲಿ 2 ಆಪ್ಷನ್ ಬರುತ್ತೆ. ನಮ್ಮ ಹತ್ರ ಇರುವಂಥ ಬ್ಯಾಲೆನ್ಸ್ 398, ನಾವು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಮನಿನ. ಮಾರ್ಜಿನ್ ನಮಗೆ ಸಿಗ್ತಾ ಇರೋವಂಥದ್ದು 5x. ಮಾರ್ಜಿನ್ ಅಂದರೆ ಲಿವರೇಜ್ ಅಂತ ಹೇಳ್ಬೋದು. ಲಿವರೇಜ್ ಅಥವಾ ಮಾರ್ಜಿನ್ ಅಂದರೆ ಏನು ಅನ್ನೋದಾದರೆ ಸಿಂಪಲ್. ನಿಮ್ಮ ಹತ್ರ ಒಂದು ಶೇರ್ ತೊಗೊಳೋಷ್ಟು ದುಡ್ಡಿದ್ರೂ ಕೂಡ ನಿಮಗೆ ಬ್ರೋಕರ್ ಒಂದಷ್ಟು ಮಾರ್ಜಿನ್ನ ಕೊಡ್ತಾರೆ. ಅಂದರೆ ಎಕ್ಸ್ಟ್ರಾ ತೊಗೋಬೋದು ಅಂತ 5 ಶೇರ್ನ ನೀವು ತೊಗೋಬೋದು. ಇಲ್ಲಿ ನನ್ನ ಹತ್ರ 398 ರೂಪಾಯಿ ಇದೆ. ನನ್ನ ಹತ್ರ 39 ರೂಪಾಯಿ ಇದ್ರೂ ಸಾಕು, ಒಂದು ಶೇರ್ನ ತೊಗೋಬೋದು. ಹಾಗಾದರೆ ನಮ್ಮ ಹತ್ರ 1 ಶೇರಷ್ಟು ದುಡ್ಡಿದ್ರೆ ನಾವು 5 ಶೇರ್ಗಳನ್ನ ತೊಗೊಬೋದು. ಓಕೆ, ಈಗ ಮೇಲೆ ಪೊಸಿಷನ್ಗೆ ಬರೋಣ. ಒಂದು ಕ್ವಾಂಟಿಟಿ ಅಂತ ಹಾಕಿದ್ದೀನಿ. ಒಂದು ಕ್ವಾಂಟಿಟಿ ಕೆಳಗಡೆ ಅಟ್ ಮಾರ್ಕೆಟ್ ಅಂತ ಇದೆ, ಅದ್ರ ಮೇಲೆ ಇನ್ನೊಂದು ಸರಿ ಕ್ಲಿಕ್ ಮಾಡಿದ್ರೆ ಲಿಮಿಟ್ ಆರ್ಡರ್. ಈಗ ನಾನು ಇಲ್ಲಿ ಟೈಪ್ ಮಾಡ್ತೀನಿ 189.90. ಈಗ ನಾನು ಎಷ್ಟು ಅಮೌಂಟಿಗೆ ಬೇಕು ಅಷ್ಟಕ್ಕೆ ನಾನು ಬೈ ಮಾಡಬೇಕು ಅನ್ನೋದಾದರೆ ನೀವು ಈ ಥರ ಟೈಪ್ ಮಾಡಿಬಿಟ್ಟು ಅಷ್ಟಕ್ಕೆ ಬೈ ಆರ್ಡರ್ನ ಪ್ಲೇಸ್ ಮಾಡಿ. ಆ ಪ್ರೈಸಿಗೆ ಬಂದಾಗ ಮಾತ್ರ ಬೈ ಆಗುತ್ತೆ, ಅಲ್ಲಿವರೆಗೂ ಬೈ ಆಗಲ್ಲ. ಕೆಲವು ಸಾರಿ ಏನು ಮಾಡ್ತಾ ಇರ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ, ಇಷ್ಟಕ್ಕೆ ಬರಲಿ ನಾನು ಬೈ ಮಾಡ್ತೀನಿ ಅಂತ. ಅಥವಾ ಕೆಲವು ಸಾರಿ ವೆಯ್ಟ್ ಮಾಡ್ತಾ ಇರ್ತಾರೆ, ನಾನು ಆಲ್ರೆಡಿ ಬೈ ಮಾಡಿದ್ದೀನಿ, ಸೆಲ್ ಮಾಡಿಬಿಡೋಣ ಇಷ್ಟಕ್ಕೆ ಬಂದಾಗ ಅಂತ. ನೀವು ಈ ಥರ ಪೊಸಿಷನ್ಗಳನ್ನ ಹಾಕಿ ಬಿಟ್ಬೋದು. ಅವತ್ತು ಎಂಡ್ ಆಗಿಬಿಡುತ್ತೆ ಅದು, ನೀವು ಇಂಟ್ರಾಡೇ ಹಾಕಿದರೆ. ಸ್ಟಾಪ್ ಲಾಸ್ ಅಂತ ನೆಕ್ಸ್ಟ್ ಆಪ್ಷನ್ ಇದೆ. ಸ್ಟಾಪ್ ಲಾಸ್ ಅಂದರೆ ಇಷ್ಟೇ, ಇದಕ್ಕಿಂತ ಕೆಳಗಡೆ ಬಂದರೆ ಅದು ಸೆಲ್ ಆಗಿಬಿಡುತ್ತೆ ಅಥವಾ ರಿವರ್ಸ್ ಪೊಸಿಷನ್ ಆಗುತ್ತೆ ಅಂತ. ಲಾಸ್ ಆಗ್ತಿದ್ರೆ
ಆ ಒಂದು ಪೊಸಿಷನಿಂದ ಎಕ್ಸಿಟ್ ಆಗ್ತೀರಾ ಅನ್ನೋವಂಥದ್ದು. ಈಗ ನಾನು ಬೈ ಮಾಡ್ತಾ ಇದ್ದೀನಿ, ನನಗೆ ಜಾಸ್ತಿ ಹೋದಷ್ಟು ಲಾಭ, ಕಡಿಮೆ ಹೋದಷ್ಟು ನಷ್ಟ ಆಗುತ್ತೆ. ಸೊ ನಾವೇನು ಮಾಡಬೇಕು, ಕಡಿಮೆಗೆ ಒಂದಷ್ಟು ಸ್ಟಾಪ್ ಲಾಸ್ ಅಂತ ಹಾಕೋಬೇಕಾಗುತ್ತೆ. ಸ್ಟಾಪ್ ಲಾಸ್ ಅನ್ನೋದು ಅಲ್ಲಿಗಿಂತ ಕೆಳಗಡೆ ಹೋಗಿಬಿಡಲ್ಲ, ಅಲ್ಲಿಗೆ ಹೋದ್ಮೇಲೆ ನಿಮಗೆ ಆಟೋಮೆಟಿಕ್ ಎಕ್ಸಿಟ್ ಆಗಿಬಿಡುತ್ತೆ ಪೊಸಿಷನ್ನು. ನಾನೀಗ 189ಗೆ ಬೈ ಮಾಡ್ತಾ ಇದ್ದೀನಿ, ನಾನು 186ಗೆ ನಾನು ಸ್ಟಾಪ್ ಲಾಸ್ ಹಾಕೋಬೋದು. ಓಕೆ, ಯಾಕೆ ಇಲ್ಲಿ ರೆಡ್ ಬರ್ತಿದೆ ಅಂದರೆ ನಾನು 1000 ಹಾಕ್ಬಿಟ್ಟಿದ್ದೀನಿ. 186 ಸ್ಟಾಪ್ ಲಾಸ್ ಹಾಕ್ಬಿಟ್ಟು ನಾನು ಪ್ಲೇಸ್ ಮಾಡಿದ್ರೆ ಇದು ಜಾಸ್ತಿ ಹೋದಂಗೆಲ್ಲ ನನಗೆ ಲಾಭ, ಇದು ಕಮ್ಮಿ ಹೋದಂಗೆಲ್ಲ ನನಗೆ ನಷ್ಟ. ಬಟ್ ಮ್ಯಾಕ್ಸಿಮಮ್ ನಾನು ಸ್ಟಾಪ್ ಲಾಸ್ ಹಾಕೋದ್ರಿಂದ ಏನಾಗುತ್ತೆ, ತುಂಬ ಲಾಸ್ ಆಗಲ್ಲ. ಒಂದು ಶೇರ್ಗೆ ₹2 ಲಾಸ್ ಆಗ್ಬೋದು ಮ್ಯಾಕ್ಸಿಮಮ್ ಅಂದರೆ, ಅಥವಾ 2-2.25 ರೂಪಾಯಿ ಲಾಸ್ ಆಗ್ಬೋದು. 186 ಈ ಥರ ನಾವು ಒಂದು ಸೆಟಪ್ ಮಾಡಿಬಿಟ್ಟು ಎಂಟರ್ ಆಗ್ಬೋದು. ಇಲ್ಲಿ ನಾನು ಮಾರ್ಕೆಟ್ ಪ್ರೈಸ್ಗೆ ಎಂಟರ್ ಆಗ್ತೀನಿ, ಸ್ಟಾಪ್ ಲಾಸ್ ಇರುತ್ತೆ, ಮಾರ್ಕೆಟ್ ಪ್ರೈಸ್ಗೆ ಎಂಟರ್ ಆಗ್ತಾ ಇದ್ದೀನಿ. ಸೊ ಬೈ ಮಾಡೋಣ, ಬೈ ಆಯಿತು. ಸಿಂಪಲ್. ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ನ ಬೈ ಮಾಡೋದು ತುಂಬ ಸಿಂಪಲ್. ಆ್ಯಂಡ್ ಈ ಆರ್ಡರು ಎಕ್ಸಿಕ್ಯೂಟ್ ಆಗಿದೆಯಾ ಇಲ್ವಾ ಅನ್ನೋವಂಥದ್ದು ನೀವು ಈಗ ನೋಡ್ತೀರಾ. ಬೈ ಆರ್ಡರ್ ಸಕ್ಸಸ್ಫುಲ್ ತೋರಿಸಿದ, ಆರ್ಡರ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನೇನಾಗಿದೆ ಆ್ಯಂಡ್ ಸಕ್ಸಸ್ಫುಲ್ ಆಗಿದೆಯಾ ಇಲ್ವಾ ಅನ್ನೋದು ಇಲ್ಲಿ ತೋರಿಸುತ್ತೆ. ಸರಿ, ಈಗ ನೀವು ಹೋಲ್ಡಿಂಗ್ಸ್ ಮತ್ತು ಪೊಸಿಷನ್ ಬಗ್ಗೆ ಮಾತಾಡಬೇಕು. ಹೋಲ್ಡಿಂಗ್ಸ್ ಅನ್ನೋದು ನೀವು ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದ್ರೆ ಇಲ್ಲಿ ಬಂದಿರುತ್ತೆ. ಇಲ್ಲಿ ಪೊಸಿಷನ್ ಅಂತ ಬಂದಾಗ ನಾನು ತೊಗೊಂಡಿರೋದಕ್ಕೂ ಇದಕ್ಕೂ ಎಷ್ಟಿದೆ ಅನ್ನೋವಂಥದ್ದನ್ನ ಇಲ್ಲಿ ತೋರಿಸ್ತಿದೆ. ಬ್ಯಾಂಕ್ ಆಫ್ ಬರೋಡಾ ನಾನು ಬೈ ಮಾಡಿದ್ದೀನಿ, ಈಗ ಅದು ಕರೆಂಟ್ಲಿ 10 ಪೈಸಾ ಲಾಸಲ್ಲಿ ನಡೀತಿದೆ. 1 ಕ್ವಾಂಟಿಟಿನ ನಾನು ಇಂಟ್ರಾಡೇಗೋಸ್ಕರ ಬೈ ಮಾಡಿದ್ದೀನಿ. ಸೊ ಇದು ಬೈ ಮಾಡೋವಂಥದ್ದು. ಓಕೆ, ಇದನ್ನು ಬಿಡೋಣ ಸ್ವಲ್ಪ ಹೊತ್ತು, ನೋಡೋಣ ಏನಾಗುತ್ತೆ ಅಂತ. ಈಗ ನಾನು ಸೆಲ್ ಮಾಡೋದು ಯಾವ ರೀತಿ, ಫಸ್ಟೇ ಸೆಲ್ ಮಾಡೋದು ಯಾವ ರೀತಿ ಅನ್ನೋದನ್ನು ತೋರಿಸೋಣ. ಶಾರ್ಟ್ ಅಂತಾರೆ ಅದನ್ನು. ಯಾವ ರೀತಿ ಮಾಡೋದು ಅಂದರೆ, ಫಸ್ಟು ನೀವು ಮೈ ವಾಚ್ ಲಿಸ್ಟಲ್ಲಿ ಯಾವುದಾದ್ರೂ ನಿಮ್ಗೆ ಬೇಕಾಗಿರುವಂಥ ಸ್ಟಾಕ್ಗಳಿದ್ರೆ ಇಲ್ಲಿ ಬಂದು ನೀವು ಸೆಲ್ ಮಾಡ್ಬೋದು. ಈಗ ನಾನು ಟಾಟಾ ಸ್ಟೀಲ್ ಮೇಲೆ ಬರ್ತೀನಿ, ಟಾಟಾ ಸ್ಟೀಲ್ಗೆ ಬರ್ತೀನಿ. ಟಾಟಾ ಸ್ಟೀಲಲ್ಲಿ ನೀವು ಸೆಲ್ ಮಾಡಬೇಕಾ ಬೈ ಮಾಡಬೇಕಾ ಅನ್ನೋದನ್ನು ನೋಡಿ ಮಾಡಬೇಕಾಗುತ್ತೆ. ಆ್ಯಂಡ್ ಬೈ ದ ವೇ ನಾನು ಇಲ್ಲಿ ನಿಮಗೆ ಚಾರ್ಟ್ ಓಪನ್ ಮಾಡಿ ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ಅನ್ನೋದೇನು ತೋರಿಸ್ತಾ ಇಲ್ಲ, ಬಿಕಾಸ್ ನಾನು ಬ್ಲೈಂಡಾಗಿ ಬೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಚಾರ್ಟ್ ಕೂಡ ನೋಡಿಲ್ಲ, ಏನಾಗುತ್ತೆ ಏನು ಅಂತ ನನಗೆ ಗೊತ್ತೇ ಇಲ್ಲ. ನಾನು ನಿಮಗೆ ಬೈ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಬರೀ ಇಷ್ಟೇ ಇರಲ್ಲ, ನಮ್ಮ ಚಾನಲಲ್ಲಿ ನಿಮಗೆ ಯಾವ ರೀತಿ ಬೈ ಮಾಡಬೇಕು, ಯಾವ ಸಿಗ್ನಲ್ ಬಂದರೆ ಬೈ ಮಾಡಬೇಕು ಅನ್ನೋವಂಥದ್ದು ವಿಡಿಯೋ ಕೂಡ ಹಾಕಿದ್ದೀವಿ, ಅದನ್ನು ನೋಡಿ. ಇಲ್ಲಿ ನಾನು ನಿಮಗೆ ಪ್ಯೂರ್ಲಿ ತೋರಿಸ್ತಾ ಇರೋದು ಹೇಗೆ ಬೈ ಮಾಡಬೇಕು, ಹೇಗೆ ಸೆಲ್ ಮಾಡಬೇಕು ಅಂತ ಅಷ್ಟೇ. ಓಕೆ, ಟಾಟಾ ಸ್ಟೀಲಲ್ಲಿ ಇದ್ದೀನಿ. ಈ ಸಾರಿ ನಾನು ಸೆಲ್ ಮಾಡಿಬಿಡ್ತೀನಿ ಫಸ್ಟೇ. ನನ್ನ ಹತ್ರ ಟಾಟಾ ಸ್ಟೀಲ್ ಇಲ್ಲ, ನಾನು ಬ್ಯಾಂಕ್ ಆಫ್ ಬರೋಡಾ ಟ್ರೇಡ್ ಮಾಡಿದ್ದು. ಓಕೆ, ನನ್ನ ಹತ್ರ ಅಮೌಂಟ್ ಇದೆ, ಬರೀ ಬೈ ಮಾಡ್ಬೋದು ಅಂದ್ಕೊಂಡಿರ್ತಾರೆ, ಬಟ್ ಸೆಲ್ ಕೂಡ ಮಾಡ್ಬೋದು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಫಸ್ಟು ಡಿಲಿವರಿನ ಇಂಟ್ರಾಡೇನ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಡಿಲಿವರಿ ತೊಗೊಂಡ್ಬಿಡ್ತಾರೆ ಕೆಲವರು, ತುಂಬ ಜನ. ಆಮೇಲೆ ಲಾಸ್ಟಲ್ಲಿ ಅಯ್ಯೋ ಡಿಲಿವರಿನ ಅಂತ ತುಂಬ ಜನ ಇದು ಮಾಡ್ತಾರೆ. ಆ್ಯಂಡ್ ಅದೇ ಥರ ಉಲ್ಟಾ ಕೂಡ ಮಾಡ್ತಾರೆ, ಇಂಟ್ರಾಡೇ ತೊಗೊಂಬಿಟ್ಟು ಡಿಲಿವರಿ ಅಂತ ಅಂದ್ಕೊಳೋವಂಥದ್ದು. ಅದನ್ನು ನೋಡ್ಕೊಳ್ಳಿ. ಇಲ್ಲಿ 3 ಆಪ್ಷನ್ ಬರುತ್ತೆ ಮೇಲ್ಗಡೆ ಸೆಟ್ಟಿಂಗಲ್ಲಿ. 3 ಆಪ್ಷನ್ ಏನು ಅಂದರೆ, ರೆಗ್ಯುಲರ್ ಆರ್ಡರ್, ಸ್ಟಾಪ್ ಲಾಸ್ ಆರ್ಡರ್, GTT ಆರ್ಡರ್ ಅಂತ ಬರುತ್ತೆ. ರೆಗ್ಯುಲರ್ ಆರ್ಡ್ರಲ್ಲೇ ಹಾಕಿ ನೀವು ಟ್ರೇಡ್ ಮಾಡ್ಬೋದು. ಸ್ಟಾಪ್ ಲಾಸ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಈಗ ನೀವು ಟ್ರೇಡಿಗೆ ಎಂಟ್ರಿ ಆಗಿಬಿಟ್ಟಿದ್ದೀರಾ, ಇನ್ನೊಂದು ಟ್ರೇಡ್ ಬಂದು ನೀವು ಸ್ಟಾಪ್ ಲಾಸ್ ಹಿಟ್ ಮಾಡಬೇಕು ಅಥವಾ ನಿಮ್ಮ ಒಂದು ಟಾರ್ಗೆಟ್ ಹಿಟ್ ಮಾಡಬೇಕು ಅಂದರೆ ನೀವು ಇದನ್ನು ಹಾಕ್ಬೋದು. ಬಟ್ ತುಂಬ ಜನ ಅದನ್ನು ಯೂಸ್ ಮಾಡಲ್ಲ. ನೀವು ಟ್ರೇಡ್ ಮಾಡ್ತಿದ್ರೆ ಆಬ್ವಿಯಸ್ಲಿ ನೀವು ಸಿಸ್ಟಮ್ ಮುಂದೆ ಕೂತಿರ್ತೀರಾ ಟ್ರೇಡ್ ಮಾಡಬೇಕಾದ್ರೆ. ಸೊ ಅದನ್ನು ಫೋಕಸ್ ಮಾಡಿ. ಅಕಸ್ಮಾತ್ ಹಂಗೂ ಇದ್ದರೆ ಸ್ಟಾಪ್ ಲಾಸ್ ಫಸ್ಟೇ ಹಾಕ್ಬಿಡಿ. ಡೆಲಿವರಿ ಇದೆ, ಪೊಸಿಷನ್ ಎಷ್ಟು ತೊಗೊಳ್ಳೋಣ. ಇಲ್ಲಿ ಒಂದು ಕ್ವಾಂಟಿಟಿ ತೊಗೊಳಕ್ಕೆ ನನಗೆ ₹23 ಇದ್ದರೆ ಸಾಕಂತೆ. ನಾನು ನಿಮಗೆ 2 ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ. ₹45 ಇದ್ದರೆ ಸಾಕು ಅಂತ. ನನ್ನ ಹತ್ರ ಬ್ಯಾಲೆನ್ಸ್ ಇದೆ ₹45, ಅದು ತೋರಿಸ್ತಿದೆ ಎಷ್ಟು ಬೇಕು ಅಂತ. ಕೆಳಗಡೆ ಇಲ್ಲಿ ನೋಡ್ಬೋದು ನೀವು, ಬ್ಯಾಲೆನ್ಸ್ ಎಷ್ಟಿರಬೇಕು ಆ್ಯಂಡ್ ಮಾರ್ಜಿನ್ ಎಷ್ಟಿರಬೇಕು ಅಂತ. ಈಗ ನಾನು ಮಾರ್ಕೆಟ್ ಪ್ರೈಸಲ್ಲಿ ಬೈ ಮಾಡಬೇಕಾ, ಲಿಮಿಟ್ ಪ್ರೈಸಲ್ಲಿ ಬೈ ಮಾಡಬೇಕಾ ಅನ್ನೋಂಥದ್ದನ್ನ ತೋರಿಸ್ತೀನಿ. ನೋಡಿ, ಪ್ರೈಸ್ ಬಂದು 101.40 ಇದೆ. ನಾನು 3.5ಗೆ ಸೆಲ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಅಥವಾ 5ಗೆ ಸೆಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅನ್ನೋದಾದರೆ ಸ್ಟಾಪ್ ಲಾಸ್ನ ಆ್ಯಡ್ ಮಾಡ್ಬೋದು. ನಾನು ಸ್ಟಾಪ್ ಲಾಸ್ನೇನು ಆ್ಯಡ್ ಮಾಡಲ್ಲ, ಪ್ರೈಸ್ ಲಿಮಿಟ್ ಮಾಡಿಬಿಟ್ಟು ಸೆಲ್ ಮಾಡ್ತಾ ಇದ್ದೀನಿ. ಆವಾಗಲೇ ನಾನು ಮಾರ್ಕೆಟಲ್ಲಿ ತೋರಿಸ್ದೆ, ಈಗ ನಾನು ಲಿಮಿಟ್ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸೆಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು, ಇದು ಎಕ್ಸಿಕ್ಯೂಟ್ ಆಗಿಲ್ಲ, ಸೆಲ್ ಆರ್ಡರ್ ಪ್ಲೇಸ್ ಅಂತ ಬಂದಿದೆ. ನೀವು ಆವಾಗಲೇ ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ ಅಂತ ಬಂತು. ಯಾಕೆ ಅಂದರೆ ಅದು ಮಾರ್ಕೆಟ್ ಆರ್ಡರ್ ಹಾಕಿದ ತಕ್ಷಣ ನೀವು ಯಾವುದೋ ಒಂದು ಪ್ರೈಸಿಗೆ ಬೈ ಮಾಡಿಬಿಡ್ತಾರೆ. ಸುಮಾರು ಜನ ಸೆಲ್ಲರ್ಸ್ ಇರ್ತಾರೆ, ಯಾವುದೋ ಒಂದು ಪ್ರೈಸಿಗೆ ಬೈ ಆಗಿಬಿಡುತ್ತೆ. ಬಟ್ ಆದರೆ ನೀವು ಯಾವಾಗ ಲಿಮಿಟ್ ಆರ್ಡರು ಪ್ಲೇಸ್ ಮಾಡ್ತೀರಾ ಅದು ಎಕ್ಸಿಕ್ಯೂಟ್ ಆಗಲ್ಲ ಇಮಿಡಿಯೇಟಾಗಿ. ಆ ಪ್ರೈಸಿಗೆ ಬಂದಾಗ ಎಕ್ಸಿಕ್ಯೂಟ್ ಆಗುತ್ತೆ. ವೆಯ್ಟ್ ಮಾಡೋಣ, ನಾನು ತೋರ್ಸೋಕ್ಕೋಸ್ಕರನೇ ನಿಮಗೆ ಇದನ್ನು ಮಾಡ್ತಾ ಇರೋವಂಥದ್ದು. ಇಲ್ಲಿ ನೀವು ಆರ್ಡರ್ಸಿಗೆ ಬಂದರೆ ಓಪನ್ ಆರ್ಡರ್ಸ್ ಅಂತ ತೋರಿಸ್ತಾ ಇರುತ್ತೆ. ಇಲ್ಲಿ ಕ್ಲೋಸ್ ಆಗಿದ್ದರೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ಓಪನ್ ಆರ್ಡರ್ಸ್ ಅಂತ. ಕ್ಯಾನ್ಸಲ್ ಆಲ್ ಅಂತ ಇದೆ, ನೀವು ಹಾಕಿರೋಂಥ ಎಲ್ಲ ಆರ್ಡರ್ಗಳು ಕ್ಯಾನ್ಸಲ್ ಆಗಿಬಿಡುತ್ತೆ. ಕ್ಲಿಕ್ ಮಾಡಿದ್ರೆ ಕೆಲವು ಸಾರಿ ಅದನ್ನು ನೀವು ಯೂಸ್ ಮಾಡ್ಕೋಬೇಕು, ಯಾವ್ಯಾವ ರೀತಿ ಹೇಗೆ ಯೂಸ್ ಮಾಡ್ಕೊಬೇಕು ಅನ್ನೋಂಥದ್ದು. ನಾನು ಬ್ಯಾಂಕ್ ಆಫ್ ಬರೋಡಾ ಕೂಡ ನಾನು ಸೆಲ್ಗೆ ಹಾಕಿದ್ದೆ.
ಇಂಟ್ರಾಡೇಗೆ ಒಂದು ಕ್ವಾಂಟಿಟಿನ ಅದನ್ನು ಕ್ಯಾನ್ಸಲ್ ಮಾಡೋಣ. ಓಕೆ, ಕನ್ಫರ್ಮ್ ಕ್ಯಾನ್ಸಲ್, ಡನ್. ಈಗ ನಂದು ಓಪನ್ ಆರ್ಡರ್ ಇರುವಂಥದ್ದು ಟಾಟಾ ಸ್ಟೀಲ್. ಈಗ ನನ್ನ ಪ್ರೈಸ್ಗೆ ಅದಿನ್ನೂ ಬಂದಿಲ್ಲ, ಬಂದರೆ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ವೆಯ್ಟ್ ಮಾಡೋಣ, ನಿಮಗೆ ತೋರಿಸ್ತಾ ಇದ್ದೀನಿ. 5.5ಗೆ ನಾನು ಲಿಮಿಟ್ ಆರ್ಡ್ರನ್ನ ಪ್ಲೇಸ್ ಮಾಡಿದ್ದೀನಿ. 5.0 ಇದೆ ಮಾರ್ಕೆಟ್ ಈಗ ಕರೆಕ್ಟಾಗಿ. ಅಷ್ಟಕ್ಕೇನಾರ ಬಂದರೆ ಸೆಲ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ವೆಯ್ಟ್ ಮಾಡೋಣ. ಅಟ್ ದ ಸೇಮ್ ಟೈಮ್ ನಾವು ಪೊಸಿಷನಿಗೆ ಬರೋಣ, ಏನಾಗಿದೆ ಅಂತ ನೋಡೋಣ. ಪೊಸಿಷನಲ್ಲಿ ಬ್ಯಾಂಕ್ ಆಫ್ ಬರೋಡಾ ಇನ್ನೂ ಲಾಸಲ್ಲೇ ನಡೀತಿದೆ. ಏನಾಗುತ್ತೆ ಏನು ಅನ್ನೋದೇನು ಗೊತ್ತಿಲ್ಲ ಇಲ್ಲಿ. ಇದ್ರ ಮೇಲೆ ಒಂದಷ್ಟು ಆಪ್ಷನ್ಸ್ಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡಿಬಿಡೋಣ. ಅಷ್ಟೊತ್ತಿಗೆ ನೀವು ಪೊಸಿಷನ್ ಮೇಲೆ ಇರುವಂಥ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಡೀಟೇಲ್ ತೋರಿಸುತ್ತೆ. ಒಂದಷ್ಟು ಪೊಸಿಷನ್ ಡೀಟೇಲ್ ಆಗಿರ್ಬೋದು, ಆ್ಯಡ್ ಸ್ಟಾಪ್ ಲಾಸ್ ಆಗಿರ್ಬೋದು. ನೀವೇನಾದರೂ ಇನ್ ಕೇಸ್ ಮರ್ತಿದ್ರೆ ಅರ್ಜೆಂಟಲ್ಲಿ ಹಾಕ್ಬಿಟ್ಟಿರ್ತೀರ, ಬಟ್ ಆಮೇಲೆ ಬಂದು ನೀವು ಮಾಡಬೇಕು ಅನ್ನೋದಾದರೆ ನೀವು ಆಮೇಲೆ ಬಂದು ಮಾಡ್ಬೋದು. ನೆಕ್ಸ್ಟ್ ಕನ್ವರ್ಟ್ ಟು ಡೆಲಿವರಿ ಅಂತಿದೆ. ಅಂದರೆ ನೀವು ಇಂಟ್ರಾಡೇಗೆ ಪೊಸಿಷನ್ಗಳನ್ನ ತೊಗೊಂಬಿಟ್ಟಿರ್ತೀರ, ಬಟ್ ಆದರೆ ಆ್ಯಕ್ಚುಲಿ ನೀವು ಡೆಲಿವರಿಯಾಗಿ ಕನ್ವರ್ಟ್ ಮಾಡಬೇಕು ಅನಿಸುತ್ತೆ. ಆವಾಗ ನೀವು ಕನ್ವರ್ಟ್ ಟು ಡೆಲಿವರಿ ಅಂತ ಆಪ್ಷನ್ ಬರುತ್ತೆ, ನೀವು ಇಲ್ಲಿ ಮಾಡ್ಬೋದು. ಬಟ್ ಐ ಡೋಂಟ್ ಥಿಂಕ್ ಸೊ, ನಾವು ಅದನ್ನು ಮಾಡೋಕ್ಕೆ ಬಂದಿಲ್ಲ ಇಲ್ಲಿ. ನೆಕ್ಸ್ಟು ಪೊಸಿಷನ್ ಡೀಟೇಲ್ ಇರುತ್ತೆ. ಇಲ್ಲಿ ನೀವು ಎಷ್ಟಕ್ಕೆ ಬೈ ಮಾಡಿದ್ರೆ, ಎಷ್ಟಕ್ಕೆ ಸೆಲ್ ಮಾಡಿದ್ರಾ, ಏನು ಒಂದು ಎಲ್ಲ ತೋರಿಸುತ್ತೆ. ಸೊ ಇಷ್ಟೇ ಸಿಂಪಲ್ಲಾಗಿ ಬೈ ಮಾಡೋವಂಥದ್ದು ಆ್ಯಂಡ್ ಸೆಲ್ ಮಾಡೋವಂಥದ್ದು. ಇದನ್ನು ಕ್ಲಿಯರ್ ಮಾಡಬೇಕು ನಾವು. ನೀವು ಯಾವತ್ತೇ ಆಗಲಿ ಇಂಟ್ರಾಡೇ ಮಾಡಿದ್ಮೇಲೆ ನೀವು ಪೊಸಿಷನ್ ಎಕ್ಸಿಟ್ ಆಗಿದ್ದೀರಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವೆಲ್ಲ ಪೊಸಿಷನ್ ಎಕ್ಸಿಟ್ ಆದಮೇಲೂ ಕೂಡ ಒಂದು ಸಾರಿ ಈ ಒಂದು ಪೊಸಿಷನ್ ಟ್ಯಾಬಿಗೆ ಬಂದು ಓಪನ್ ಮಾಡಿ ನೋಡಿ. ಈ ಒಂದು ಪೊಸಿಷನ್ ಏನಾದರೂ ಇದ್ದರೆ ಎಕ್ಸಿಟ್ ಆಲ್ ಅಂತ ಕ್ಲಿಕ್ ಮಾಡಿಬಿಡಿ, ಅಥವಾ ಮ್ಯಾನ್ಯುಯಲ್ ಆಗಿ ನೀವೇ ಎಕ್ಸಿಟ್ ಪೊಸಿಷನ್ನ ಬೈ ಅಥವಾ ಸೆಲ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಎಕ್ಸಿಟ್ ಪೊಸಿಷನ್ ಮಾಡಿದ ತಕ್ಷಣ ಎಕ್ಸಿಟ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಎಕ್ಸಿಟ್ ಆಪ್ಷನ್ ಬಂದ್ಬಿಡ್ತು ನಮಗೆ. ಈಗ ನಾನು ಸೆಲ್ ಮಾಡೋಕ್ಕೆ ರೆಡಿ ಇಲ್ಲ, ವೆಯ್ಟ್ ಮಾಡೋಣ, ನೋಡೋಣ. ಯಾಕಂದರೆ ಇನ್ನೊಂದು ಆರ್ಡ್ರ್ ಹಾಕಿದ್ದೀವಿ, ಅದು ಬರಲಿ. ಅಕಸ್ಮಾತ್ ನೀವು ಕ್ಯಾನ್ಸಲ್ ಮಾಡಬೇಕು ಹಾಕಿರೋಂಥ ಆರ್ಡ್ರನ್ನ, ಅಂದರೆ ಏನು ಮಾಡ್ಬೋದು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡೋದು, ಕ್ಯಾನ್ಸಲ್ ಆರ್ಡರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ, ಸಿಂಪಲ್. ನಿಮ್ಮ ಆರ್ಡರ್ಗಳೇನು ಈ ಥರದ್ದೆಲ್ಲ ಬರುತ್ತೆ. ಓಕೆ, ಈಗ ಇನ್ನೊಂದಷ್ಟು ಎಕ್ಸ್ಪ್ಲೋರ್ ಮಾಡೋಣ. ನಾನು ಸ್ಟಾಕಿಗೆ ಬಂದಿದ್ದೀನಿ. ಈ ಒಂದು ಸ್ಟಾಕ್ ನಾನು ಬೈ ಮಾಡಿಬಿಟ್ಟಿದ್ದೀನಿ ಅಥವಾ ಸೆಲ್ ಮಾಡಿಬಿಟ್ಟಿದ್ದೀನಿ. ಈಗ ಏನಾಗುತ್ತೆ, ಏನಾಗ್ಬೋದು ಅಂತ ತಿಳ್ಕೊಬೇಕು ಅನ್ನೋದಾದರೆ ನೀವು ಒಂದಷ್ಟು ಇಂಡಿಕೇಟರ್ಗಳನ್ನ ಹಾಕೋಬೇಕಾಗುತ್ತೆ. ಇಂಡಿಕೇಟರ್ಗಳನ್ನ ಹಾಕೊಳೋದು ಯಾವ ರೀತಿ ಅಂದರೆ, ಈ ಒಂದು ಟ್ಯಾಬ್ ಏನಿದೆ, ಈ ಖಾಲಿ ಜಾಗದಲ್ಲಿ ಈ ಫುಲ್ ಸ್ಕ್ರೀನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ನಾನು ಮೂವಿಂಗ್ ಆ್ಯಾವ್ರೇಜ್ನ ಹಾಕಿದ್ದೀನಿ. ಇದು ಹಾಕಿರುವಂಥದ್ದು ನಾವೇ. ಇದಕ್ಕೆ ಬೇರೆ ಟ್ಯುಟೋರಿಯಲ್ಗಳನ್ನ ಮಾಡಿದ್ದೀವಿ. ಆ ಟ್ಯುಟೋರಿಯಲ್ಗಳನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಲ್ಲಿ ಒಂದಷ್ಟು ಇಂಡಿಕೇಟರ್ಸ್ಗಳಿರುತ್ತೆ. RSI ಆಗಿರ್ಬೋದು, ಪಿವಟ್ ಪಾಯಿಂಟ್ಸ್ ಆಗಿರ್ಬೋದು, MACD ಆಗಿರ್ಬೋದು. ಇಲ್ಲಿ ನೀವು ಯಾವುದು ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ವೆಯ್ಟ್ ಮಾಡ್ಬೋದು. ಶೇರು ಏನಾಗುತ್ತೆ, ಏನಾಗ್ಬೋದು ಅಂತ. ಸೊ ತುಂಬ ಹೊತ್ತು ಕಾಯೋಕ್ಕಾಗಲ್ಲ, ವಿಡಿಯೋ ಲೆಂತಿ ಆಗುತ್ತೆ. ನೋಡೋಣ ಏನಾಗಿದೆ ಅಂತ, ಎಕ್ಸಿಕ್ಯೂಟ್ ಏನಾದರೂ ಆಯಿತಾ ಅಂತ. ಆರ್ಡರ್ ಇನ್ನೂ ಎಕ್ಸಿಕ್ಯೂಟ್ ಆಗೋದ್ರಲ್ಲೇ ಇದೆ. ಆಯಿತಾ? ಓಕೆ, ಆಗಿದೆ ನೋಡಿ. ಈಗ ನನ್ನ ಒಂದು ಟಾಟಾ ಸ್ಟೀಲ್ ನಾನೇನು ಲಿಮಿಟ್ ಪ್ರೈಸ್ಗೆ ಹಾಕಿದ್ದೆ ಅದು ಎಕ್ಸಿಕ್ಯೂಟ್ ಆಯಿತು. ಸೊ ನಾನು ಅಂದ್ಕೊಂಡಂಗೆ ಟಾಟಾ ಸ್ಟೀಲ್ ನೆಗೆಟಿವ್ ಆಗಿದೆ ಆ್ಯಂಡ್ ಬ್ಯಾಂಕ್ ಆಫ್ ಬರೋಡಾ ಪಾಸಿಟಿವ್ ಆಗಿದೆ. ಓಕೆ, ಈಗ ನಾನು ಎಕ್ಸಿಟ್ ಮಾಡೋದನ್ನ ತೋರಿಸ್ತೀನಿ. ಎಕ್ಸಿಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಏನೋ ಪ್ರಾಫಿಟ್ ಆಗಿಬಿಟ್ಟಿದೆ 0.25 ಪೈಸಾ, ಥ್ಯಾಂಕ್ ಗಾಡ್. ಎಕ್ಸಿಟ್ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸಿಟ್ ಆಲ್ ಒಂದೇ ಸರಿ ಆಗುತ್ತೆ. ಬೇಡ, ನಾನು ಒಂದೊಂದನ್ನೇ ತೋರಿಸ್ತೀನಿ. ಇಲ್ಲಿ ನಾನು ಎಕ್ಸಿಟ್ ಮಾಡಿ ತೋರಿಸೋಣ ಅಂತ ಇದ್ದೀನಿ. ಸೊ ಬ್ಯಾಂಕ್ ಆಫ್ ಬರೋಡಾ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ನೂ ಬೈ ಮಾಡೋಂಗಿದ್ರೆ ಆ್ಯಡ್ ಮಾಡ್ಬೋದು, ಅಥವಾ ಸ್ಟಾಪ್ ಲಾಸ್ ಆ್ಯಡ್ ಮಾಡ್ಬೋದು, ಎಕ್ಸಿಟ್ ಮಾಡ್ಬೋದು. ನಾನು ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಒಂದು ಆಪ್ಷನ್ ತೋರಿಸುತ್ತೆ ನಿಮಗೆ. ಸೆಲ್ ಮೇಲೆ ಕ್ಲಿಕ್ ಮಾಡಿ, ಸೆಲ್ ಆರ್ಡರ್ ಹೊಟ್ಟೋಯ್ತು. ಯಾಕೆ ಗೊತ್ತಾ, ಇದು ಲಿಮಿಟ್ ಆರ್ಡರ್ ಅಲ್ಲ ನಾನು ಹಾಕಿದ್ದಿದ್ದು, ಮಾರ್ಕೆಟ್ ಆರ್ಡರ್. ಸೊ ಮಾರ್ಕೆಟ್ ಆರ್ಡರ್ ಹಾಕಿದ ತಕ್ಷಣ ಆಬ್ವಿಯಸ್ಲಿ ಸೆಲ್ ಆಗಿಬಿಡುತ್ತೆ. ನೆಕ್ಸ್ಟು ಟಾಟಾ ಸ್ಟೀಲ್ ಇದೆ. ಟಾಟಾ ಸ್ಟೀಲ್ನ ನಾನು ಸೆಲ್ ಮಾಡಿಬಿಟ್ಟಿದ್ದೀನಿ. ಈಗ ಇನ್ನೂ ಒಂದಷ್ಟು ಸೆಲ್ ಪೊಸಿಷನ್ಗೆ ಹಾಕಿದ್ರೆ ನಮ್ಮ ಕ್ವಾಂಟಿಟಿ ಇನ್ಕ್ರೀಸ್ ಆಗುತ್ತೆ. ನಾನೀಗ ಸೆಲ್ ಮಾಡೋಣ. ಸೊ 10 ಮೈನಸಲ್ಲಿದೆ ಆ್ಯಂಡ್ 10 ಪ್ಲಸ್ಸಲ್ಲಿದೆ. ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಾರ್ಕೆಟ್ ಆರ್ಡರ್ ಅಂತ ಇದೆ. ಇಲ್ಲಿ ನೀವು ಲಿಮಿಟ್ನ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಪ್ರೈಸ್ ಬೇಕೋ ಅಷ್ಟಕ್ಕೆ ಎಕ್ಸಿಟ್ ಮಾಡ್ಬೋದು. ಈಗ ನನಗೆ ಇಷ್ಟೇ ಬೇಕು ಅನ್ನೋ ಥರ ಇದ್ದರೆ ನೀವು ಅಲ್ಲಿಗೆ ಆ್ಯಡ್ ಮಾಡ್ಬೋದು. ಸೊ ನಾನು ಈಗ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಬೈ, ಯಾಕೆಂದರೆ ಫಸ್ಟ್ ಸೆಲ್ ಮಾಡಿದ್ದೆ ಟಾಟಾ ಸ್ಟೀಲ್ನ. ಬೈ ಆರ್ಡರ್ ಸಕ್ಸೀಡ್ ಆಯಿತು, ಡನ್. ಇವತ್ತು ನೋಡ್ಬೋದು ನನ್ನ ಒಂದು ಟೋಟಲ್ ರಿಟರ್ನ್ 0.10. ತುಂಬ ತಮಾಷೆಯಾಗಿದೆ, 10 ಪೈಸಾ ಸಂಪಾದನೆ ಮಾಡಿದ್ವಾ ಅಂತ. ಬಟ್ ನೀವು ಜಾಸ್ತಿ ಕ್ವಾಂಟಿಟಿ, ನಾನು ಬರೀ 10-15 ರುಪೀಸಿಗೆ ಮಾಡಿದ್ದೀನಿ. ಇದನ್ನೇ ಮಲ್ಟಿಪ್ಲೈ ಮಾಡ್ಕೊಳ್ಳಿ 10,000 ಅದು 1,00,000ಗೆ. ಇದು ಅಮೌಂಟು ತುಂಬ ಜಾಸ್ತಿನೇ ಬರುತ್ತೆ. ಆ್ಯಂಡ್ ನಾನು ತುಂಬ ಕಣ್ಮುಚ್ಕೊಂಡು ನಾನು ಯಾವುದೇ ಒಂದು ಇಂಡಿಕೇಟರ್ಗಳನ್ನ ಏನು ಯೂಸ್ ಮಾಡಿದಿರ ಹಂಗೆ ಒಂದು ಲಕ್ಕಲ್ಲಿ ಟ್ರೈ ಮಾಡಿ ತೋರಿಸಿದ್ದಷ್ಟೇ. ಇದೇ ಥರ ನೀವು ಬೈ ಮಾಡಿದಾಗ ಏನೋ ಒಂದು ಇಂಡಿಕೇಟರ್ನ ನೀವು ನಂಬಿ ಈ ಒಂದು ಇಂಡಿಕೇಟರ್ ಪ್ರಕಾರ ಇದು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತ ಡೆಫಿನೆಟ್ಲಿ ನೀವು ಲಾಭನ ಮಾಡ್ಬೋದು.
ಸೊ ನೆಕ್ಸ್ಟ್ ಆರ್ಡರ್ಸ್ಗಳಲ್ಲಿ ತೋರಿಸ್ತಾ ಇರುತ್ತೆ ಎಷ್ಟು ಬೈ ಆಗಿದೆ ಎಷ್ಟು ಸೆಲ್ ಆಗಿದೆ ಅನ್ನೋದಂಥದ್ದು. ಪೊಸಿಷನಲ್ಲಿ ಯಾವ ಪೊಸಿಷನ್ಸ್ ಇದೆ ಅನ್ನೋದೇನೋ ತೋರಿಸುತ್ತೆ. ಇಲ್ಲಿ ಪೊಸಿಷನ್ ಏನೂ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಯಾಕೆಂದರೆ ಗ್ರೇ ಆಗಿದೆ, ಒಂದು ಸ್ವಲ್ಪ ಡಲ್ ಆಗಿದೆ ನೋಡಿ, ಅದು ಕ್ಲಿಯರ್ ಆಗಿದೆ ಅಂತ. ಹೋಲ್ಡಿಂಗ್ಸಿಗೆ ಬಂದರೆ ನಿಮ್ಗೆ ಯಾವುದಾದ್ರೂ ಲಾಂಗ್ ಟರ್ಮ್ಗಿದ್ರೆ ನೀವು ಹೋಲ್ಡ್ ಮಾಡೋದಿದ್ರೆ ಇಲ್ಲಿ ಮಾಡ್ಬೋದು. ನಾನು ಅದನ್ನು ತೋರಿಸ್ತೀನಿ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡೋದು ಯಾವ ರೀತಿ ಅಂತ. ಸದ್ಯಕ್ಕೆ ನಾನು ಲಾಂಗ್ ಟರ್ಮಿಗೆ ಯಾವ ರೀತಿ ಹೋಲ್ಡ್ ಮಾಡೋದನ್ನು ಈ ಟ್ಯುಟೋರಿಯಲಲ್ಲಿ ನೋಡ್ತೀರಾ. ಮೈ ವಾಚ್ ಲಿಸ್ಟಿಗೆ ಬರ್ತೀರಾ. ಮೈ ವಾಚ್ ಲಿಸ್ಟಿಗೆ ಬಂದುಬಿಟ್ಟು ಇಲ್ಲಿ ನಿಮಗೆ ಯಾವ ಒಂದು ಶೇರ್ ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ಶೇರ್ ಬೇಕು, ಸುಮಾರು ಶೇರ್ಗಳಿದೆ, ಇದರಲ್ಲಿ ಯಾವುದು ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿ. ಬ್ಯಾಂಕ್ ಆಫ್ ಬರೋಡಾ ಮೇಲೆ ಕ್ಲಿಕ್ ಮಾಡೋಣ ಇನ್ನೊಂದು ಸಾರಿ. ಬಟ್ ಈ ಸಾರಿ ನಾನು ಬೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೆಲ್ ಮಾಡೋಕ್ಕಾಗಲ್ಲ ಇಲ್ಲಿ ನೀವು ಈ ಸರಿ, ಯಾಕೆಂದರೆ ಡೆಲಿವರಿಗೆ ಹೋಗಲ್ಲ ಸೆಲ್ಲು. ನೀವು ಬೈಯೇ ಮಾಡಬೇಕಾಗುತ್ತೆ ಲಾಂಗ್ ಟರ್ಮಿಗೆ ಬೈ ಮಾಡಬೇಕಾದ್ರೆ. ಲಾಂಗ್ ಟರ್ಮ್ ಅಂದರೆ ಡೆಲಿವರಿ ಅಂತ. ಸೊ ಡೆಲಿವರಿ ಆ್ಯಂಡ್ ನಾನು ಆವಾಗಲೇ ಹೇಳಿರೋ ಥರ NSE ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಕ್ವಾಂಟಿಟಿನ ಟೈಪ್ ಮಾಡಿ. ಬ್ಯಾಂಕ್ ಆಫ್ ಬರೋಡಾ 189 ಇದೆ. ಸೊ 2 ಕ್ವಾಂಟಿಟಿ ಅಥವಾ 1 ಕ್ವಾಂಟಿಟಿ ಎಷ್ಟು ನಿಮಗೆ ತೋರಿಸ್ತಾ ಇರೋದ್ರಿಂದ 1 ಕ್ವಾಂಟಿಟಿ ಅಂತ ಇಟ್ಕೊಳ್ಳೋಣ. 1 ಕ್ವಾಂಟಿಟಿ ಆ್ಯಂಡ್ ಮಾರ್ಕೆಟ್ ಆರ್ಡ್ರಾ ಅಥವಾ ನೀವು ಯಾವ ಒಂದು ಕ್ವಾಂಟಿಟಿಗೆ ಬೈ ಮಾಡಬೇಕು ಅಂತ ರೆಡಿ ಇದ್ದೀರಾ ನೋಡಿ. 189.50 ಇದೆ. 189.50ಗೆ ಬೈ ಮಾಡೋಣ. 40 ಇದೆ. ಸೊ ಬೈ ಆರ್ಡರ್ನ ಕ್ಲಿಕ್ ಮಾಡ್ತೀನಿ. ಸಕ್ಸಸ್ಫುಲ್ ಆಗಿದೆ ಬಿಕಾಸ್ ಆ ಒಂದು ಪ್ರೈಸ್ ಇನ್ಸ್ಟೆಂಟಾಗಿ ಕ್ಲಿಕ್ ಆಯಿತು. ಸೊ ಈಗ ನೀವು ಹೋಲ್ಡಿಂಗ್ ಪೊಸಿಷನಿಗೆ ಬಂದು ನೋಡಿದ್ರೆ ಇಲ್ಲಿ ನಾನು ಹೋಲ್ಡ್ ಮಾಡಿರೋವಂಥದ್ದು ತೋರಿಸ್ತಿದೆ. ಬ್ಯಾಂಕ್ ಆಫ್ ಬರೋಡಾ ಹೋಲ್ಡ್ ಮಾಡಿದ್ದೀನಿ ಆ್ಯಂಡ್ ಆ ಹೋಲ್ಡಿಂಗ್ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಎಷ್ಟು ರಿಟರ್ನ್ ಬಂದಿದೆ, ಟೋಟಲ್ ರಿಟರ್ನ್ ಮತ್ತು ಡೇ ಚೇಂಜಸ್ ಅಂತ. ಅಂದರೆ ಇದುವರೆಗೂ ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಅದಕ್ಕೆ ಬಂದಿರುವಂಥ ದಿನದ ಲಾಭ ಎಷ್ಟು ಆ್ಯಂಡ್ ಇದುವರೆಗೂ ಬಂದಿರೋ ಲಾಭ ಎಷ್ಟು ಅನ್ನೋದನ್ನೆಲ್ಲ ಇಲ್ಲಿ ತೋರಿಸುತ್ತೆ ಹೋಲ್ಡಿಂಗ್ಸಲ್ಲಿ. ಸೊ ಸಿಂಪಲ್ ಯಾವ ರೀತಿ ಶೇರ್ನ ಬೈ ಮಾಡಬೇಕು ಸೆಲ್ ಮಾಡಬೇಕು ಅಂದರೆ ಇದೇ ಥರ ನೀವು ಬೈ ಮಾಡ್ಬೋದು, ಇದೇ ಥರ ಕೂಡ ಸೆಲ್ ಮಾಡ್ಬೋದು.